ಎಲಿಮಿನೇಟರ್ ಒಂದು ಪಂದ್ಯದಲ್ಲಿ ಮಾರುತಿ ಮೊಗವೀರ 11 ಉಳ್ಳಾಳ ತಂಡವನ್ನು ವಿಜಯಕ್ಕೆ ಕೊಂಡೋಗಲು ಬಹಳಷ್ಟು ಉತ್ತಮ ರೀತಿಯ ಯಶಸ್ವಿ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಚಿರಾಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಶರತ್ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿಯಲ್ಲಿದ್ದಾರೆ. ಅವರ ಮುಖಾಂತರವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ತನ್ನ ತಂಡಕ್ಕೆ ದಾಖಲಿಸಿದ್ದಾರೆ. ಅರ್ಹವಾಗಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಯುತ ಶರತ್ ಶೆಟ್ಟಿ ಅವರ ಮುಖಾಂತರವಾಗಿ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದರ ಜೊತೆಗೆ ಶ್ರೀಯುತ ಗೌತಮ್ ಶೆಟ್ಟಿ ಅವರು, ಸಂಸ್ಥೆಯ ಗೌರವಾಧ್ಯಕ್ಷರು ಸುಧೀರ್ ಅಮೀನ್ ಅವರು, ಅದೇ ರೀತಿ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ವರದರಾಜ್ ಅವರ ಮುಖಾಂತರವಾಗಿ ಕ್ವಾಲಿಫೈಯರ್ ಮೊದಲ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ವಿಕೆ ಫರ್ನಿಚರ್ ಕೂಡ ಮಾಡ್ತಾ ಇರ್ತಕ್ಕಂಥ ಆಕರ್ಷಕವಾಗಿರ್ತಕ್ಕಂಥ ಗಿಫ್ಟ್ ಹ್ಯಾಂಪರ್ ಮತ್ತು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಭಿನಂದನೆಗಳು ಆಟಗಾರರಿಗೆ. ಯಶಸ್ಸು ಮತ್ತೆ ತಮ್ಮದಾಗಲಿ ಎನ್ನುವಂತಹ ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸುತ್ತಾ ಕ್ವಾಲಿಫೈಯರ್ ಮೊದಲ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಗೌರವವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅಭಿನಂದನೆಗಳು ಆಟಗಾರರಿಗೆ. ಅದೇ ರೀತಿ ಪ್ರಶಸ್ತಿ ನೀಡಿರ್ತಕ್ಕಂಥ ಅತಿಥಿ ಅಭ್ಯಾಗತರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ಪಂದ್ಯ ಕುಡ್ದ ಕ್ವಾಲಿಫೈಯರ್ 2 ಪಂದ್ಯದ ಟಾಸ್ ಗಾಗಿ ಎರಡೂ ತಂಡಗಳಿಗೆ ಕರೆ ಕೊಡ್ತಾ ಇದ್ದಾವೆ. ರಿಯಲ್ ಫೈಟರ್ಸ್ ಮಲ್ಪೆ ಮತ್ತು ಮೊಗವೀರ ಯುವಕೂಟ ಕ್ಯಾಪ್ಟನ್ ಎರಡೂ ತಂಡದ ನಾಯಕರು ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಈ ಒಂದು ಟಾಸ್ ಕಾರ್ಯಕ್ರಮವನ್ನು ಶರತ್ ಶೆಟ್ಟಿ ಅವರು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಒಂದು ಹಂತದ ಪಡುಬಿದ್ರೆ ಫ್ರೆಂಡ್ಸ್ನ ದಕ್ಷ ನಾಯಕನಾಗಿ ಬಹಳಷ್ಟು ಯಶಸ್ವಿ ಕ್ರಿಕೆಟರ್ ಆಗಿದ್ದುಕೊಂಡು ಪಡುಬಿದ್ರೆ ಫ್ರೆಂಡ್ಸ್ಗೆ ಯಶಸ್ಸಿನ ಬೆನ್ನ ಹಿಂದೆ ಬಹಳಷ್ಟು ಒಂದು ಪ್ರೋತ್ಸಾಹ ಸಹಕಾರವನ್ನು ಕೊಟ್ಟವರು. ಈಗಾಗಲೇ ಕ್ವಾಲಿಫೈಯರ್ 2ರ ಪಂದ್ಯದ ಟಾಸ್ ಕಾರ್ಯಕ್ರಮ ನಡೀತಾ ಇದೆ. ಈ ಹಂತದಲ್ಲಿ ಟಾಸ್ ಜಯಿಸ್ತಾ ಇರ್ತಕ್ಕಂಥ ಮೊಗವೀರ ಯುವಕೋಟ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇದೆ. ಡಗೌಟ್ ಸಿನಿ ಗ್ಯಾಲಕ್ಸಿ ಡಗೌಟ್ ಅನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ರಿಯಲ್ ಫೈಟರ್ಸ್ ಬೋಟ್ ಮಸರಾಜ್ ಡಗೌಟ್ ಅನ್ನು ಬಳಸ್ಕೊಳ್ಬೇಕಾಗಿದೆ. ಆರಂಭಿಕ ಹಂತದಲ್ಲಿ ದಾಂಡಿಗೆ ನಡೆಸಬೇಕಾಗಿದೆ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಮೊಗವೀರ ಯುವಕೂಟ ಕ್ಷೇತ್ರ ರಕ್ಷಣೆ ಆಯ್ದುಕೊಳ್ತಾ ಇರ್ತಕ್ಕಂಥ ತಂಡ. ಅಲ್ಲಿ ದಾಂಡಿಗೆ ತನಕ ರಿಯಲ್ ಫೈಟರ್ಸ್ ಆಟಗಾರರು ಮಲ್ಪೆ ಆಟಗಾರರು ಸಿದ್ಧತೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ದಿನದ ಕೊನೆಯ ಪಂದ್ಯ ನಾಳೆ ಬೆಳಗ್ಗೆ 8:30ಕ್ಕೆ ಸರಿಯಾಗಿ ಅಖಿಲ ಭಾರತ ಮಟ್ಟದ ಪಂದ್ಯಾಟ ಆರಂಭವನ್ನು ಪಡ್ಕೊಳ್ಳುತ್ತೆ. ದಿನ ಮೊದಲ ಪಂದ್ಯ ಆರ್ಕೆ ಫ್ರೆಂಡ್ಸ್ ಕುಂದಾಪುರದ ತಂಡ ರಾಮಾಂಜನೇಯ ಗೋಡೆಕೊಪ್ಪಲನ್ನು ಎದುರಿಸುತ್ತಾರೆ. ಬೆಂಗಳೂರಿನ ಅವಿಘ್ನ ಸೃಷ್ಟಿ ಕೂಡ ನಾಳೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಶಿವಮೊಗ್ಗದ ಒಂದು ತಂಡ ಜೈ ಹಿಂದ್ ಆರ್ಕೆ ರೂಪದಲ್ಲಿ ಶಿವಮೊಗ್ಗ ನಾಳೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಜಾನ್ಸನ್ ಕುಂದಾಪುರ ನಾಳೆ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಆಜಾದ್ ಕಲ್ಲಾಪನ ತಂಡ ನಾಳೆ ಪಂದ್ಯಾಟವನ್ನು ಆಡ್ತಾ ಇದೆ. ಫ್ರೆಂಡ್ಸ್ ಕೋಡಿಯ ತಂಡ ನಾಳೆ ಪಂದ್ಯಾಟವನ್ನು ಆಡ್ತಾರೆ. ಜೊತೆಗಾಗಿ ಯುನೈಟೆಡ್ ಜಾಗ್ವಾರ್ ಸುರತ್ಕಲ್ನ ತಂಡ ನಾಳೆ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ತಂಡಗಳು. ಜೊತೆಗೆ ರಿಯಲ್ ಫೈಟರ್ಸ್ ಮಲ್ಪೆ ತಂಡ ಕೂಡ
ನಾಳೆ ಪಂದ್ಯಾಟವನ್ನು ಆಡ್ತಾರೆ. ಶಿವರಾತ್ರಿ ಕೋಟೆ ಬರ್ತಿ
ಎಂಜಿ ಕ್ರಿಕೆಟ್ ಮುಳುಹಿತನ ನಾಸಿರ್ ಅವರನ್ನ ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾವೆ. ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಪ್ರದೀಪ್ ಅವರೇ ಬನ್ನಿ. ವಿತೇಶ್ ಅವರೇ ಅಭ್ಯಾಸ ಆಗಿದೆಯಲ್ಲ. ನೋಡಿದ್ದೆ ಅವರು ನೋಡಿದ್ದೆ ಅಂತ ನೋಡಿದ್ದು ನಾನು ಅಷ್ಟೇ. ಮೊದಲ ಹಂತದ ಟಾಸ್ ಜಯವನ್ನು ದಾಖಲಿಸಿರ್ತಕ್ಕಂಥ ಮೊಗವೀರ ಯುವಕೋಟ ಕ್ಷೇತ್ರಕ್ಷಣೆ ಆಯ್ದುಕೊಂಡಿದ್ದಾರೆ. ಕ್ಷೇತ್ರಕ್ಷಣೆಗೆ ಸಾಗಬೇಕೆನ್ನುವಂತ ಸೂಚನೆ ಸಂಘಟಕರು ನೀಡ್ತಾ ಇದ್ದಾರೆ. ಅಂಪೈರ್ಸ್ ಗ್ರೌಂಡಿಗೆ ಇಳಿಬೇಕು. ಅದೇ ರೀತಿ ರಿಯಲ್ ಫೈಟರ್ಸ್ ಮಲ್ಪೆಯ ಆರಂಭಿಕ ಹಂತದ ಆಟಗಾರರು ಕೂಡ ಅಂಗಡಕ್ಕೆ ಇಳಿಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾರೆ.
ಟಾಸ್ ಜಯಿಸಿರ್ತಕ್ಕಂಥ ಮೊಗವೀರ ಯುವಕೋಟ ಕ್ಷೇತ್ರಕ್ಷಣಕ್ಕೆ ಸಾಗಬೇಕೆನ್ನುವಂತ ಸೂಚನೆ ಕೊಡ್ತಾ ಇದ್ದಾರೆ. ಅದೇ ರೀತಿ ರಿಯಲ್ ಫೈಟರ್ಸ್ ಆರಂಭಿಕ ಹಂತದ ಆಟಗಾರರು ಸಿದ್ಧತೆಯನ್ನು ಪಡ್ಕೊಳ್ಳಿ. ಅಂಪೈರ್ಸ್ ಗ್ರೌಂಡ್ಗಳಿಗೆ ಇಳಿಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾವೆ. ಮೊದಲ ತಂಡವಾಗಿ ಈಗಾಗಲೇ ಮೊಗವೀರ 11 ಉಳ್ಳಾಳ ಫೈನಲ್ ಎಂಟ್ರಿಯನ್ನು ದಾಖಲಿಸಿರ್ತಕ್ಕಂಥ ತಂಡ, ಇಲ್ಲಿ ಜಯಿಸಬಲ್ಲಂತ ತಂಡ ಎರಡನೇ ತಂಡವಾಗಿ ಫೈನಲ್ ಟಿಕೆಟ್ ಅನ್ನು ಪಡ್ಕೊಳ್ತಾರೆ. ಅಂಪೈರ್ ಸಂಗಡಕ್ಕೆ ಇಳಿಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದಾವೆ. ಅದೇ ರೀತಿ ರಿಯಲ್ ಫೈಟರ್ಸ್ ಆಟಗಾರರ ಗಮನಕ್ಕೆ ಸಂಘಟಕರ ಅನುಮತಿಯನ್ನು ಪಡ್ಕೊಂಡು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮೊಗವೀರ ಯುವ ಕೂಟದ ಆಟಗಾರ ದೀಕ್ಷಿತ್ ಕಾಲಿನ ಗಾಯದ ಸಮಸ್ಯೆ ಇರುವುದರಿಂದ ಸಂಘಟಕರ ಅನುಮತಿಯನ್ನು ಪಡ್ಕೊಂಡು ಬರಿಗಾಲಿನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಗಮನಿಸಿಕೊಳ್ಳಿ. ಮಾರುತಿ ಯುವಕ ಮಂಡಲ ಹಾಗೂ ಮೊಗವೀರ ಬಾಂಧವರಿಗೋಸ್ಕರ ನಡೀತಿರುವಂತಹ ಈ ಒಂದು ಪಂದ್ಯಾಟದ ಮತ್ತೊಂದು ಪ್ರಮುಖತೆಯ ಪಂದ್ಯ. ಕ್ವಾಲಿಫೈಡ್ ಟು ರಿಯಲ್ ಫೈಟರ್ಸ್ ವರ್ಸಸ್ ಮೊಗವೀರ ಯುವಕೂಟ. ಮೊಗವೀರ ಯುವಕೂಟ won the toss, selected to field first. ರಿಯಲ್ ಫೈಟರ್ಸ್ ಓಪನರ್ಸ್ ಬಿ ರೆಡಿ. ಒಂದೆಡೆ ಪ್ರದೀಪ್ ಕಿದಿಯೂರು, ಇನ್ನೊಂದೆಡೆ ಸುಮಿತ್. ವಿತೇಶ್ ಎಸೆಗಾರಿಕೆ ಭಾಗದಲ್ಲಿ
ಪಂದ್ಯ ಆರಂಭಗೊಳ್ತಾ ಇದೆ. ಕ್ವಾಲಿಫೈಯರ್ 2. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗೋ ಅವಕಾಶ. ನೋ ಮೈನ್ಸ್ ಲ್ಯಾಂಡ್. ಕ್ಷೇತ್ರ ರಕ್ಷಕ ಇಲ್ಲದ ಟಾವು. ಅದೃಷ್ಟವು ಕೂಡ ಕೈ ಹಿಡಿತಾ ಇದೆ. ರಿಯಲ್ ಫೈಟರ್ಸ್. ಮತ್ತೆ ವಿತೇಶ್ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆ ಕಾಡ್ತಾ ಇಲ್ಲ ಕಿದಿಯೂರು. ಡಾಟೆಡ್ ಡೆಲಿವರಿ. ವಿತೇಶ್ ಬಹಳಷ್ಟು ಅನುಭವಿ ಆಟಗಾರ. ರಾಮಾಂಜನೇಯದ ಪರ ಬಹಳಷ್ಟು ಪದ ಆಡಿದ ಅನುಭವಿ ಆಟಗಾರ ವಿತೇಶ್. ಮತ್ತೆ ವಿತೇಶ್ 5-6 ಹೆಜ್ಜೆಂದು ಓಡಿ ಬಂದ ರೈಟ್ ಹ್ಯಾಂಡ್ ಮಾದರಲ್ಲಿ. ಈ ಬಾರಿ ಎಸೆಂತ ಚೆಂಡು ಬೀಸುವ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಸುಮಿತ್ ಯಾವುದೇ ರೀತಿ ಓಟಗಳ ಅವಕಾಶವನ್ನು ನೀಡ್ತಾ ಇಲ್ಲ ಎಸೆಗಾರ ವಿತೇಶ. ಈಗಾಗಲೇ ಒಂದು ಪಂದ್ಯಾಟಕ್ಕೆ ಆಗಮಿಸಿದಂತಹ ಕೋಸ್ಟಲ್ ಪ್ರೀಮಿಯರ್ ಲೀಗಿನ ಪ್ರಕಾಶ್ ಧರ್ಮನಗರ ಹಾಗೂ ಅವರೆಲ್ಲ ತಂಡದವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದಾವೆ. ಬಹಳಷ್ಟು ಪ್ರಯತ್ನ ನಡುವೆ ಕೂಡ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 3. ಮತ್ತೆ ವಿತೇಶ್ ಟು ಸುಮಿತ್. ಉತ್ತಮ ರೀತಿಯ ಸತಃ ಕಟ್ ಮಾಡುವಂತ ಪ್ರಯತ್ನ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಸುಮಿತ್ ಖಾತೆಗೆ. ಮೊದಲ ಓವರ್ನ ಮುಕ್ತಾಯದ ಬಳಿಕ ತಂಡದ ಮೊತ್ತ 4. ದ ಕ್ಯಾಪ್ಟನ್ ಓವರ್ ನಂಬರ್ 1 ಸ್ಕೋರ್ 4 ವಿದೌಟ್ ಲಾಸ್. ಉತ್ತಮ ರೀತಿಯ ಸತ ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ರಾಕೇಶ್ ಉತ್ತಮ ರೀತಿಯ ಹೊಡೆತ. ರಿವರ್ಸ್ ಶಾಟ್ ಮುಖೇನ ಬೌಂಡರಿ ದಾಖಲಾಗ್ತಾ ಇದೆ. ಪ್ರದೀಪ್ ಕಿದಿಯೂರು ದಾಳಿದ ಮೊದಲ ಬೌಂಡರಿ ಸಿಡಿತಾ ಇದೆ.
ಬಹಳ ಶುದ್ಧವಾದ ಹೊಡೆತ, ಮತ್ತೆ ಬೌಂಡ್ರಿ ದಾಖಲಾಗ್ತಾ ಇದೆ. ಪ್ರದೀಪ್ ಕಿದಿಯೂರು ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾನೆ. ತರದ ಮೊತ್ತ 13 ವಿದೌಟ್ ಲಾಸ್. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಮತ್ತೆ ಎಸೆಗಾರಿಕೆ ಬಾಯ್ದಲ್ಲಿ ರಾಕೇಶ್. ಬಹಳ ಶೋತ ಮತ್ತೆ ಎಸೆತ, ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಕ್ಟರ್ ಡೆಲವರಿ. ಮಾರುತಿ ಟ್ರೋಫಿಗಾಗಿ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ. ಟೈಮರ್ ಆಫ್. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ರಾಕೇಶ್ ಎಸೆಗಾರಿಕೆ ಭಾಗದಲ್ಲಿ ಶಾಟ್ ಆಗಿದೆ. ಚೆಂಡು ರಿವರ್ಸ್ ಶಾಟ್, ಮತ್ತೆ ಬೌಂಡ್ರಿ. ಓವರ್ ಹ್ಯಾಟ್ರಿಕ್ ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ಪ್ರದೀಪ್ ಕಿದಿಯೂರು. ರಿಯಲ್ ಫೈಟರ್ಸ್ ಮಲ್ಪೆ ರಿಯಲಿ ಫೈಟ್ ಮಾಡ್ತಾ ಇದೆ. ಮತ್ತೆ ರಾಕೇಶ್ ಪ್ರದೀಪ್ಗೆ ಸತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಆಗುವ ಸಾಧ್ಯತೆ, ಕ್ಯಾಚ್ ಮಿಸ್ ಆಗ್ತಾ ಇದೆ. ವಿತೇಶ್ ಕ್ಯಾಚ್ ಅನ್ನ ಮಿಸ್ ಮಾಡ್ತಾ ಇದ್ದಾನೆ. ಮೂರ ಜೀವದಾನ ಲಭಿಸ್ತಾ ಇದೆ ದಾಂಡಿಗರಿಗೆ ಕಿದಿಯೂರ್ಗೆ. ಆರಂಭಿಕ ಹಂತದ ಕೂಡ 2 ರೌಟ್ ಇಂದ ಬಚಾವಾದ, ತದನಂತರ ಒಂದು ಕ್ಯಾಚ್ ಇಂದ ಮಿಸ್ ಆದ್ರು. ಈಗ ಮತ್ತೆ ಕ್ಯಾಚ್ ನೀಡ್ತಾ ಇದ್ದಾರೆ. ಜೀವದಾನಗಳ ಮೇಲೆ ಜೀವದಾನ. ರಿಯಲ್ ಫೈಟರ್ಸ್ ಲೈಫ್ ಬಾಯ್ ಅದೃಷ್ಟ. ಪದೇ ಪದೇ ರಿಯಲ್ ಫೈಟರ್ಸ್ ಅದೃಷ್ಟವಾದ್ರೆ ಈತ ಮೊಗವೀರ ಯುವ ಕೂಟಕ್ಕೆ ದುರಾದೃಷ್ಟ ಕಾಡ್ತಾ ಇದೆ. ಅದೃಷ್ಟದ ಹಿನ್ನಡೆ ಕಂಡುಕೊಳ್ತಾ ಇದೆ. ಮುಗ್ತಾ ಇದೆ. 2 ಓವರ್ಗಳ ಮುಂದೆ ತಡೆದ ಮೊತ್ತ 18ಕ್ಕೆ ನೋ ಲಾಸ್. ದಿ ಕಾಂಪ್ಲೀಷನ್ ಓವರ್ ನಂಬರ್ 2, ಸ್ಕೋರ್ 18 ವಿದೌಟ್ ಲಾಸ್. ಎಸೆಗಾರಿಕೆ ಭಾಗದಲ್ಲಿ ಸಚಿನ್.
ಬಳಸುತ್ತ ಮತ್ತೆ ಹೊಡೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕಿದಿಯೂರ್ ಖಾತೆಗೆ. ಬಾಯಿ ಮುಖೇನ ಒಂದು ಓಟದ ಸೇರ್ಪಡೆ. ಸುಂದರತೆ ಎಸೆತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಮತ್ತೆ ಕಿದಿಯೂರ್ ಖಾತೆಗೆ. ಬಹಳ ಸುತ್ತಮುತ್ತ ಆಟವನ್ನು ತೋರ್ಪಡಿಸ್ತಾ ಇದ್ದಾನೆ ಪ್ರದೀಪ್ ಕಿದಿಯೂರ್. 3 ಆಕರ್ಷಕ ಬೌಂಡ್ರಿ ಈಗಾಗಲೇ ಸಿಡಿಸಿದ ಪ್ರದೀಪ. ಉತ್ತಮ ರೀತಿ ಹೊಡೆತ ಕವರ್ಸ್ ಭಾಗದಲ್ಲಿ ಸುಮಿತ್ ದಾಳಿನ ಮುಖೇನ 2 ಓಟದ ಹೆಚ್ಚುವರಿಯ ಸೇರ್ಪಡೆ. ಬಳಸುತ್ತ ಹೊಡೆತ ಭರ್ಜರಿ ಶಿಕ್ಷಾ ಷಟ್ಕ 6 ಓಟದ ಸೇರ್ಪಡೆ. ಸುಮಿತ್ ಮುಖೇನ ಲೆಫ್ಟಿ ಸುಮಿತ್ ಆರ್ಭಟ ಮುಂದುವರಿಕೆ. ಉತ್ತಮ ರೀತಿ ಒಂದು ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಗುಟ್ಟಗಳ ಹಿಂದೆ ಕೂಡ ಬಹಳ ಉತ್ತಮದ ಗುಟ್ಟ ರಕ್ಷಣೆ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3 ಕಾಂಪಿಟೇಷನ್ ಓವರ್ ನಂಬರ್ 3 ಸ್ಕೋರ್ 29 29ಕ್ಕೆ ನೋ ಲಾಸ್ 29 ವಿದೌಟ್ ಲಾಸ್. ಬಹಳ ಭರ್ಜರಿ ಆರಂಭ. ರಿಯಲ್ ಫೈಟ್ ಸ್ಮಾಲ್ ಪೇ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಬದಲಾವಣೆ ತರ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ವಿತೇಶ್. ಸುಂದರತೆ ಎಸೆತ. ಓಟುಗಳು ಬರ್ತಾ ಇಲ್ಲ. ಡೆಲವರಿ ಡೆಲವರಿ ಮತ್ತೆ ವಿತೇಶ್ ಮುಖೇನ. ಸತತ ಚುಕ್ಕೆ ಎಸೆತಗಳು, ಸತತ ಡಾಟೆಡ್ ಡೆಲಿವರಿಗಳು.
ಉತ್ತಮತೆ ಸತ ಪಾಯಿಂಟ್ ಬಾಗಿ ತಳ್ಳಿದ್ರು. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕಿದಿಯೂರು ಖಾತೆಗೆ. ಮತ್ತೆ ಸಗಾರ್ಕಿ ಬಾಗ್ದ ವಿತೇಶ್ 5ನೇ ಬಾರಿ ತನ್ನ ಕಂತಿನ 2ನೇ ಓವರ್ 5ನೇ ಬಾರಿ. ಈ ಬಾರಿ ಎಸೆದ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತನ್ಮೂಲಕ ಸುಮಿತ್ ಔಟ್. ಸುಲಭದ ಕ್ಯಾಚ್ ಅನ್ನು ನೀಡಿದ್ರು. ಈ ಒಂದು ಕಾರ್ಯಕ್ರಮ ಆಗಮಿಸಿದ ಕ್ರೀಡಾ ಪ್ರೋತ್ಸಾಹಕ ಲೀಲಾಧರ್ ತಣ್ಣೀರ್ ಬಾವಿ ಆಗಮಿಸಿ ಅವರಿಗೆ ಹೃತ್ಪೂರ್ವಕ ಸ್ವಾಗತದೊಂದಿಗೆ ಅವರು ನಮ್ಮ ಮುಖ್ಯ ವೇದಿಕೆ ದಯಮಾಡಿ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಮಾರುತಿ ಯುವಕ ಮಂಡಲದ ಪರವಾಗಿ ಆತ್ಮೀಯ ಸ್ವಾಗತ ಶ್ರೀಯುತ ಲೀಲಾಧರ್ ತಣ್ಣೀರ್ ಬಾವಿ ಅವರಿಗೆ. ಅವರು ನಮ್ಮ ಮುಖ್ಯ ವೇದಿಕೆ ಬರಬೇಕಾಗಿ ನಮ್ಮ ಅಧ್ಯಕ್ಷರು ನಿಮ್ಮನ್ನು ಬರಮಾಡಿಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದ ಹೊಸ ದಾಳಿಗೆನ ಸೇರ್ಪಡೆ ಸುಜೀತ್. ಉತ್ತಮ ರೀತಿಯ ಸತ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಕೂಡ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 4 ದ ಕಾಪಿಶ್ ಓವರ್ ನಂಬರ್ 4 ಸ್ಕೋರ್ 31 ಫಾರ್ 1. 4 ಓವರ್ಗಳ ಮುಕ್ತಾಯಕ್ಕೆ 31ಕ್ಕೆ 1. 2 ನಿಮಿಷಗಳ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇರುತ್ತದೆ. ಮೊದಲ ವಿಕೆಟ್ ಅನ್ನ ಕಳಕೊಂಡಿದೆ ಈಗಾಗಲೇ. ರಿಯಲ್ ಫೈಟರ್ಸ್ ಮಲ್ಪೆ ಸುಮಿತ್ ಸುಹಾನ್ ಅವರಿಗೆ ಒಂದು ಕ್ಯಾಚ್ ಅನ್ನು ನೀಡಿದ್ರು. ಮಾರುತಿ ಉಳ್ಳಾಳದ ಸದಸ್ಯ ಕೂಡ ಸುಹಾನ್ ಉಳ್ಳಾಳ. ಈಗಾಗಲೇ ಈ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದಂತಹ ಕೋಸ್ಟಲ್ ಪ್ರೀಮಿಯರ್ ಲೀಗ್ CPL ಈ ಪಂದ್ಯಾಟದ ಪ್ರಮುಖ ರೂವಾರಿಗಳಾದಂತಹ ಪ್ರಕಾಶ್ ಧರ್ಮನಗರ ನಮ್ಮ ಕೂಡ್ಲ ಈ ಒಂದು ಸಿನಿಮಾದ ಮುಖೇನ ಬಹಳಷ್ಟು ಪರಿಚಯರಾದಂಥವರು. ಈಗ ಕನ್ನಡದ ಸಿನಿಮಾ ಅಕ್ಷಮ್ಯದ ಹೀರೋ ಕೂಡ ಅವರು ಪ್ರಕಾಶ್ ಧರ್ಮನಗರ ಅವರು. ಈಗಾಗಲೇ ಮುಂದಿನ ವಾರ ಇದೇ ಅಂಕಣದಲ್ಲಿ ಬುಧವಾರದಿಂದ ಆದಿತ್ಯವಾರ ತನಕ CPL ಕೋಸ್ಟಲ್ ಪ್ರೀಮಿಯರ್ ಲೀಗ್ ಈ ಒಂದು ಪಂದ್ಯಾಟ ನಡೀತದೆ. ಈ ಒಂದು ಪಂದ್ಯಾಟದಲ್ಲಿ ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ, ಅದೇ ರೀತಿ ಅರ್ಜುನ್ ಕಾಪಿಕಡ್, ಪೃಥ್ವಿ ಅಂಬರ, ಅನೂಪ್ ಸಾಗರ್, ಪ್ರಕಾಶ್ ಧರ್ಮನಗರ, ಸಂದೀಪ ಭಕ್ತ, ಹೀಗೆ ಬಹಳಷ್ಟು ಸ್ಟಾರ್ ನಟರು, ತುಳುನಾಡಿನ ನಾಯಕ ನಟರೆಲ್ಲ ಒಗ್ಗಟ್ಟಾಗಿ ಈ ಒಂದು ಪಂದ್ಯಾಟದಲ್ಲಿ ಇರ್ತಾರೆ. ಇದು CPL ಸಾಕ್ತಾರೆ ಕೋಸ್ಟಲ್ ಪ್ರೀಮಿಯರ್ ಲೀಗ್.
ಮತ್ತೆ ಸಚಿನ್ ಎಸೆಗಾರಿಕೆ ಭಾಗದಲ್ಲಿ. ಮತ್ತೆ ಸಚಿನ್, ಪ್ರದೀಪ್ಗೆ ಎಸೆದ ಚೆಂಡು, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಒಂದೊಡ್ಡ ಹೆಚ್ಚುವರಿಯ ಸೇರ್ಪಡೆ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಸುಜಿತ್ ಖಾತೆಗೆ. ಒಂದೊಂದೇ ಓಟವನ್ನ ಮಾಡ್ತಾ ಇದ್ದಾನೆ ಸುಜಿತ್. ಸ್ಟ್ರೈಕ್ ಅನ್ನ ಕಿದಿಯೂರ್ಗೆ ಬಿಟ್ಕೊಡ್ತಾ ಇದ್ದಾರೆ. ಪ್ರದೀಪ್ ಕಿದಿಯೂರ್ ಈಗಾಗಲೇ ಬಹಳ ಉತ್ತಮ ರೀತಿಯ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಪರವಾಗಿ. ವೈಡ್ ಬಾಲ್, ಅಗಲವಾದಂತಹ ಎಸೆತ, ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾರೆ. ಉತ್ತಮ ರೀತಿಯ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ಪಂದ್ಯಾಟದ ನಿರ್ಣಾಯಕರಾಗಿ ಒಂದೆಡೆ ಪ್ರೀತಮ್ ಹಾಸನ, ಮಾಸ್ಕ್ ಪ್ರೀತಮ್ ಒಂದಾದರೆ ಮುಸ್ಕ್ ರಾಘು ಇನ್ನೊಂದೆಡೆ. ರಾಘು ಬ್ರಹ್ಮಾವರ ಅನುಭವಿ ನಿರ್ಣಾಯಕರು. ಮಾಸ್ಕ್ ವರ್ಸಸ್ ಮುಸ್ಕ್. ಬಳಸುತ್ತವ ಹೊಡೆತ, ಒಂದು ಹೊಡೆದ ಹೆಚ್ಚುವರಿ ಸೇರ್ಪಡೆ ಸಿಲಿ ಮಿಡ್ ಆಫ್ ವಿಭಾಗದಲ್ಲಿ. $37, 37. 5ನೇ ಓವರ್ ಚಾಲ್ತಿಯನ್ನು ಕಂಡುಕೊಳ್ತಾ ಇದೆ. ಪ್ರತಿ ಓವರ್ಗೆ 8 ಓಟದಷ್ಟೇ ಓಟಗಳನ್ನು ಪಡ್ಕೊಳ್ತಾ ಇದೆ. ವೈಡ್ ಬಾಲ್, ಅಕ್ರಮ ಎಸೆತ, ಸೂಚನೆ ನಿರ್ಣಾಯಕರು ನೀಡ್ತಾ ಇದ್ದಾನೆ. ಮತ್ತೆ ಸಚಿನ್, ಈ ಬಾರಿ ಎಸೆತ ಚೆಂಡು, ರಿವರ್ಸ್ ಶಾಟ್ ಮಾಡುವಂತ ಪ್ರಯತ್ನ, ಸಫಲತೆಯನ್ನು ಕಾಡ್ತಾ ಇಲ್ಲ. ಓವರ್ನ ಮುಕ್ತಾಯನ ಕಾಡ್ತದೆ. ಮುಕ್ತಾಯದ ಓವರ್ಗಳ ಸಂಖ್ಯೆ 5. ದ ಕಾಂಪ್ಲಿಷ್ ಓವರ್ ನಂಬರ್ 5. ಸ್ಕೋರ್ 38 for 1. 38ಕ್ಕೆ 1. ಲಾಸ್ಟ್ 3 ಓವರ್ಸ್ ರಿಮೈನಿಂಗ್, $18 ರಿಮೈನಿಂಗ್, 18 ಬಾಲ್ಸ್ ರಿಮೈನಿಂಗ್. 18 ಎಸೆತ ಇನ್ನೂ ಕೂಡ ಬಾಕಿ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಕಾಶ್, ಎಸೆತ ಚೆಂಡು, ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸ್ಟ್ರೈಕರ್ ಭಾಗದಲ್ಲಿ ಕೊಳ್ಳನೆಯ ವಾಮನ ಮೂರ್ತಿ ಆಟಗಾರ ಸೂಚೆ. ನಾಶಕರ ಭಾಗದಲ್ಲಿ ಪ್ರದೀಪ್ ಕಿದಿಯೂರು.
ಉತ್ತಮ ರೀತಿಯ ಸತ. ಮತ್ತೊಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಕಾಶ್. ವೈಡ್ ಬಾಲ್. ಆಕಾಶ್ ತೆಗೆಯುವಂತ ಪ್ರತಿಯೊಂದು ವಿಕೆಟ್ಗೆ ರಾಜೇಶ್ ಕಾಂಚನ್ ಚಿತ್ರಾಪುರ ಪ್ರತಿ ವಿಕೆಟ್ಗೆ 2,000 ಘೋಷಣೆ ಮಾಡ್ತಾ ಇದ್ದಾರೆ. ಆಕಾಶ್ಗೆ ಈಗ ಆಕಾಶದಷ್ಟು ಅವಕಾಶ ಇದೆ. ಎಲ್ಲ ಕ್ಷೇತ್ರ ರಕ್ಷಣೆಯ ಆಟಗಾರರಿಗೆ ಉತ್ತಮ ರೀತಿಯ ಸತ. ಲೆಗ್ ಸ್ಟಿಕ್ ಅಲ್ಲಿ ಬಿದ್ದಂತ ಚೆಂಡು. ಮೊಗವೀರ ಯುವ ಕೂಟದ ಯಾವುದೇ ಸದಸ್ಯ ವಿಕೆಟ್ ಅನ್ನು ಪಡೆದ್ರೆ ರಾಜೇಶ್ ಚಿತ್ರಾಪುರ ಅವರಿಂದ ಈಚ್ ಅಂಡ್ ಎವರಿ ವಿಕೆಟ್ 2000. ರಾಜೇಶ್ ಕಾಂಚನ್ ಚಿತ್ರಾಪುರ. ಉತ್ತಮ ರೀತಿಯ ಸತ. ಸ್ಕಟ್ ಮಾಡಿದ್ದಾರೆ. ಒಂದೊಂದು ರಾಜ್ಯ ಸೇರ್ಪಡೆ. ಥರ್ಡ್ ಭಾಗದಲ್ಲಿ 2 ಲೋಟ ಪೂರೈಸುವ ಪ್ರಯತ್ನ. ಪೂರೈಕೆಯೂ ಕೂಡ $43 43. ವೈಡ್ ಬಾಲ್ 44 44. ಪಾಯಿಂಟ್ ಭಾಗದಲ್ಲಿ ಮತ್ತೊಬ್ಬರ ಪ್ರಮುಖ ಆಟಗಾರ ವಿಖ್ಯಾತ್. ಸಿಪಿಎಲ್ ಕೂಡ ಇದೇ ಅಂಕಣದಲ್ಲಿ ಆಡಬೇಕಾಗಿದೆ ವಿಖ್ಯಾತ್. ಸಿಪಿಎಲ್ ಆಟಗಾರ ಬರುವ ವಾರ ಚಲನಚಿತ್ರ ನಟರ ತಂತ್ರಜ್ಞರ ಒಂದು ಪಂದ್ಯಕೂಟ ಸಿಪಿಎಲ್ ಇದೇ ಅಂಕಣದಲ್ಲಿ ಸಾಗ್ತದೆ. ಈ ಒಂದು ಪಂದ್ಯದಲ್ಲಿ ಮೊಗವೀರ ಕೂಟದ ವಿಖ್ಯಾತ್ ಕೂಡ ಆಟವನ್ನು ಆಡಬೇಕಾಗಿದೆ. ಉತ್ತಮ ರೀತಿಯ ಸತ. ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ ಸುಜಿತ್ ಖಾತೆಗೆ. $45. 6ನೇ ಓವರ್ ಚಾಲ್ತಿಯನ್ನು ಪಂದ್ಯ ಕಂಡುಕೊಳ್ತಾ ಇದೆ. 8 overs ಮ್ಯಾಚ್, 6 overs in progress. 45 is the score. ವೈಡ್ ಬಾಲ್ ಅಗಲವಾದಂತ ಎಸೆತ. ನಿಪೆಟ್ ಡೆಲವಾರಿ 46 46. ಉತ್ತಮ ರೀತಿಯ ಸತ. ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಮತ್ತೊಂದು ಅದೃಷ್ಟದ ಅವಕಾಶ. ಮತ್ತೆ ಪದೇ ಪದೇ ಅದೃಷ್ಟ ಹುಡುಕಿಕೊಂಡು ಬರ್ತಾ ಇದೆ ಪ್ರದೀಪ್ಗೆ. ಅದೃಷ್ಟ ಪದೇ ಪದೇ ಕೈ ಕೊಡ್ತಾ ಇದೆ ಮೊಗವೀರ ಯುವ ಕೂಟಕ್ಕೆ. ದಿ ಕಂಪ್ಲೀಟ್ ಓವರ್ ನಂಬರ್ 6. ಸ್ಕೋರ್ 47. 47. 6 ಓವರ್ಗಳ ಮುಕ್ತಾಯ. ಲಾಸ್ಟ್ 2 overs ರಿಮೈನಿಂಗ್. 60+ ಘನತೆಯ ಮೊತ್ತ, 70+ ಗೌರವಾನ್ವಿತ ಮೊತ್ತ. ಈ ಒಂದು ಮೊತ್ತ ಆಗಬೇಕಾದ ಒಂದು ಪಾರ್ಟ್ನರ್ಶಿಪ್ ಬಿಲ್ಡಪ್ ಆಗಬೇಕಾಗಿದೆ. ಪ್ರದೀಪ್ ಕಿದಿಯೂರು ಭರ್ಜರಿ ಬೌಂಡ್ ಸಿಕ್ಸರ್ಗಳನ್ನು ಸಿಡಿಸಿದರೆ ನಿಜವಾಗಿಯೂ ಕೂಡ 60ರ ಮೊತ್ತಕ್ಕಿಂತ ಹೆಚ್ಚಿನ ಓಟವನ್ನು ಗಳಿಸುವ ಸಾಧ್ಯತೆ ಇದೆ ರಿಯಲ್ ಫೈಟರ್ಸ್ಗಳಿಗೆ.
ಮತ್ತೆ ರಾಕೇಶ್ ಎಸ್ತಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಸತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ಬಹಳ ಸುತ್ತಮುತ್ತ ಎಸೆತ, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಈಗಾಗಲೇ ಒಂದು ಪಂದ್ಯಾಟಕ್ಕಾಗಿ ಆಗಮಿಸಿದಂತಹ ಕೋಸ್ಟಲ್ ಪ್ರೀಮಿಯರ್ ಲೀಗ್ CPL ನ ಪ್ರಮುಖ ಆಯೋಜಕರು ಪ್ರಕಾಶ್ ಧರ್ಮನಗರ ಹಾಗೂ ಎಲ್ಲ ಸ್ನೇಹಿತರಿಗೆ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ. ಮಾರುತಿ ಪರವಾಗಿ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್ ಟು ಪ್ರದೀಪ್. ಉತ್ತಮ ರೀತಿಯ ಹೊಡೆತ, ರಿವರ್ಸ್ ಶಾಟ್, ಒಂದು ದೊಡ್ಡ ಸೇರ್ಪಡೆ, ಅವಳಿಯ ಪೂರೈಸುವ ಪ್ರಯತ್ನ, ಪೂರೈಕೆಯೂ ಕೂಡ ಮತ್ತೆ ಪ್ರದೀಪ. ಈಗಾಗಲೇ ಈ ಒಂದು ಪಂದ್ಯಾಕೂಟದ ರಾಷ್ಟ್ರೀಯ ಮಟ್ಟದ ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಜೈ ಹಿಂದ್ RK ಕ್ರಿಕೆಟ್ ಶಿವಮೊಗ್ಗ ಈಗಾಗಲೇ ನಮ್ಮ ಪಂದ್ಯಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ನಮ್ಮ ಕ್ರೀಡಾಕೂಟಕ್ಕಾಗಿ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ರಾಕೇಶ್. ಉತ್ತಮ ರೀತಿಯ ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಂಡ್ರು, ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯ ಕಾಣದ ಓವರ್ಗಳ ಸಂಖ್ಯೆ 7. The accomplishment over number 7. Score 52. 52 ಅರ್ಧ ಶತಕ ಈಗಾಗಲೇ ಪೂರೈಕೆಯನ್ನು ಕಾಡ್ತಾ ಇದೆ. ರಿಯಲ್ ಫೈಟರ್ಸ್ ಕೊನೆ ಓವರ್, ಕೊನೆ 6 ಎಸೆತಗಳು ಮಾತ್ರ ಬಾಕಿ ಇದೆ. ಕೊನೆ ಓವರ್, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಆಕಾಶ್. ಕೊನೆಯ 6 ಎಸೆತಗಳು ಮಾತ್ರ ಬಾಕಿ. ಬಹಳ ಸುತ್ತಮುತ್ತ ಹೊಡೆತ, ಕ್ಯಾಚ್ ಮಿಸ್ ಆಗ್ತಾ ಇದೆ. ಪ್ರದೀಪ ಕಿದಿಯೂರು ಮತ್ತೆ ಅದೃಷ್ಟ ಹುಡುಕಿಕೊಂಡೇ ಬರ್ತಾ ಇದೆ. ಅತ್ಯುತ್ತಮ ಒಂದು ರನ್ಔಟ್ ಕೊನೆ ಹಂತದಲ್ಲಿ ಮಾಡಿದ ಅಲ್ಲಿ ಕ್ಷೇತ್ರ ರಕ್ಷಕ. ಸುಹಾನುಲ್ಲಾಳ ಆರಂಭಿಕ ಹಂತದಲ್ಲಿ ಕ್ಯಾಚ್ ಅನ್ನ ಬಿಟ್ಟರು ಕೂಡ ಅಂತಿಮವಾಗಿ ರನ್ಔಟ್ ಮಾಡಿದ್ರು. ಮತ್ತೊಂದು ಹುದ್ದಾರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 53.
ಈ ತರವಾದ ಅಂತಿಮ ಹಂತದಲ್ಲಿ ಪ್ರದೀಪ್ ಔಟ್ ಆದ್ರು, ಕಾಟ್ ಬಿಹೈಂಡ್. ಅಂತಿಮವಾಗಿ ಅದೃಷ್ಟದ ಲಕ್ಷ್ಮಿ ಕೈ ಕೊಡ್ತಾ ಇದೆ. ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶೈಲು, ಸ್ಟ್ರೈಕರ್ ಭಾಗದಲ್ಲಿ ಹೊಸ ದಾಂಡಿಗರ ಸೇರ್ಪಡೆಯನ್ನ ಕಾಡ್ತಾ ಇದೆ ರಿಯಲ್ ಫೈಟರ್ಸ್ ಕಡೆಯಿಂದ. ಐವತ್ತ 53, ಕೊನೆಯ 4 ಚೆಂಡುಗಳು ಮಾತ್ರ ಬಾಕಿ ಇದೆ. ಶ್ರೀಕಾಂತ್ ಹೊಸ ದಾಂಡಿಗ. ಈ ಬಾರಿ ಎಸೆದ ಚೆಂಡು ತಟ್ಟಿ ಮುಟ್ಟಿ ಓಟವನ್ನು ಪಡ್ಕೊಳ್ತಾ ಇದೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ತರದ ಮೊತ್ತ 54 ಲೆಗ್ ಬಾಯ್. ಈಗಾಗಲೇ ನಮ್ಮ ಕಾರ್ಯಕ್ರಮದ ವೇದಿಕೆಯಲ್ಲಿರ್ತಕ್ಕಂಥವರು ಹಿರಿಯ ಆಟಗಾರರಾಗಿದ್ದುಕೊಂಡು ಬಹಳಷ್ಟು ಯಶಸ್ವಿ ಮೊಗವೀರ ಒಂದು MPL ಪಂದ್ಯಕೂಟವನ್ನು ಸತತವಾಗಿ 3 ವರ್ಷಗಳ ಕಾಲ ಅತ್ಯುತ್ತಮವಾಗಿ ನಡೆಸಿಕೊಟ್ಟಂತ ಲೀಲಾಧರ್ ತಣ್ಣೀರು ಬಾವಿ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಶರತ್, ದಯವಿಟ್ಟು ವೇದಿಕೆ ಬರಬೇಕು. ಶರತ್ ಜಾನಪದ ಲೋಕದ ಇದೊಂದು ದೊಡ್ಡ ಹೆಸರು, ಜೊತೆಗೆ MPL ಅನ್ನು ಹಾನರ್ ಬಳಕೆಯಲ್ಲಿ ನಡೆಸೋದ್ರ ಮುಖಾಂತರ ಅಂಥದ್ದೊಂದು ದಾಖಲೆಗೆ ಮೊದಲ ಅಡಿಗಲ್ಲನ್ನು ಇಟ್ಟವರು ಮೊಗವೀರ ಯುವ ವೇದಿಕೆಯ ಮುಖಾಂತರವಾಗಿ ಅದನ್ನು ನಡೆಸಿ ಅಂತ ಲೀಲಾಧರ್ ತಣ್ಣೀರು ಬಾವಿ ಅವರಿಗೆ ನಮ್ಮ ಮೊಗವೀರ ಈ ಒಂದು ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರೀಡಾಸಿನ ಪರವಾಗಿ ಅಭಿಮಾನದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಜಾನಪದ ಸಿರಿ ಈ ಒಂದು ತಂಡಕ್ಕೂ ಕೂಡ ಪ್ರಧಾನ ಕೋಚ್ ಆಗಿ ಕೆಲಸವನ್ನು ಮಾಡಿದಂತ ಲೀಲಾಧರ್ ತಣ್ಣೀರು ಬಾವಿ ಅವರು ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಗಣೇಶನ ವೇದಿಕೆಯಲ್ಲಿ ಅಭಿಮಾನದ ಗೌರವಾರ್ಪಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಕೇವಲ MPL ನಡೆಸಿದ್ದಲ್ಲ, ಮಾರುತಿ ಯುವಕ ಮಂಡಲದ ತಂಡಕ್ಕೆ ಜನಪದ ಕಾರ್ಯಕ್ರಮದ ನಿರ್ದೇಶಕರು ಕೂಡ ಬಹಳಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡ ಮಾರುತಿಯ ತಂಡಕ್ಕೆ ಜನಪದ ನಿರ್ದೇಶಕರಾಗಿ ಕೂಡ ಗುರುತಿಸಲ್ಪಟ್ಟವರು ಲೀಲಾಧರ್ ತಣ್ಣೀರು ಬಾವಿ. ನಿಮ್ಮ ಈ ಸೇವೆ ಇನ್ನೊಂದಷ್ಟು ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಮುಂದುವರಿಲಿ ಅನ್ನೋದಾಗಿ ಆಶಿಸ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಐವತ್ತಾರು ಓಟವನ್ನು ದಾಖಲಿಸಿದ ರಿಯಲ್ ಫೈಟರ್ಸ್ 57ರ ಟಾರ್ಗೆಟ್ ನೀಡ್ತಾ ಇದೆ. 57 ಇಸ್ ದಿ ಟಾರ್ಗೆಟ್. ಮುಂದಿನ ವೀಕ್ಷಣೆಗಾಗಿ ಆಂಗ್ಲ ಭಾಷೆಯಲ್ಲಿ ಅನಿಲ್ ಮಲ್ಹೋತ್ರಾ.
So that's a signal coming from the umpire for the second innings. A target of 57 to be chased in 48 ball. We have the two openers, Vitesh and Astik. Vitesh on the strikers and Astik on the non-strikers and Shailesh starting the proceeding. Straight away Vitesh getting off the mark, getting a single, finding the feeder on the short fine leg region. The bowler Shailesh coming from the Kings Proprietors UAE end. This time coming around the wicket to the left-hand batsman. The batsman taking a room, wanted to play over the point feeder but missing it completely. This time going for the big head, connecting right in the middle of the bat. One bounce. There is a field up on the deep square region. At the end, the batsman has to be satisfied only with the 2 run. It was firmly hit, but finding the feeder because the 2 feeders are kept. One on the square leg region and one towards the long region for the tall left-hand batsman for the team, Mogaveera Yuvakota. This time the batsman should be only happy with a single because it was firmly hit directly to the feeder where the feeder was kept in the position on the onside region. So batsman Asrik is playing on 3 for his side and Vitesh getting off the mark in the very first ball. A target of 57 is not a big target for the team, but under the pressure game, 1 or 2 wickets will change the game. This time going for the big hit. There is a field under it. Will the catch taken? But finally the catch has been put down from their most talented player, Kiran, dropping the important catch of Vitesh. This could be the turning point of the game. We have seen a similar way when the batter Pradeep was batting. He had provided with 3 lives given to me in his innings. That was the costliest one for the team, Mogaveera Yuvakota, where the batsman ended up scoring with 26 odd runs for his team and getting the team close to 56 with a target of 57. So here's the final ball of the over number 1. So far the run rate is exactly around 6 and above. And the final ball has been resulted with a dot ball. So after the completion of first over, score is on 6 for no loss. Chasing a target of 57, yet another 51 to get out of 42 balls. Winner of this match will directly qualify to the final and they'll be battling against the Mogaveera 11 Ullal, who has already qualified for the final, and the final will be played on the last day of this tournament, which has been organized by the members of Maruthi Yuvaka Mandala. Maruthi Cricketers presents Maruthi Trophy 2023 for the first time. Almost after more than 3 to 4 years, we can see a wonderful tournament happening on the heart of the city. We have never seen such a wonderful tournament happening in this ground. The credit goes to all the members of Maruthi Yuvaka Mandala and the Maruthi Cricketers for presenting this wonderful tournament. And Kiran straight away going for an appeal for a caught behind, but umpire unmoored. Astik on the other hand has been sent as an opener just to go and go after the bowling attack. In the first 2 overs of the power play will be the crucial one. First over 6 runs, second over first ball a dot ball. This time there is an appeal, umpire unmoored. Might be the umpire was not able to view it because the bowler on his own follow through might be covering the umpire. That was the reason.
Ritesh going for the reverse sweep. Could not time it right in the middle of the bat. Finding the feed in the short third man region. Luckily the ball did not carry straight to the fielder, or else the batter Ritesh could have been back into the pavilion in a form of a caught. Kiran has bowled an excellent liner length in this over so far. Definitely he could have got the wicket of Astik. Look at the way how he's changing his liner length. Not giving any room for the batsman, the tall man of Mogaveera, Yuvakota batsman Astik going for a big hit this time. Once again, missing it. He's trying to bowl wicket to wicket. That's what he normally does in this tournament so far. Kiran, hardly we have seen some big hits coming under the bowling of Kiran. So far just 2 runs. And that bowling under the pressure, under the power play. This time once again the batsman going for a big hit. Another dot ball. Apart from 1 run that has come in the form of a reverse sweep, another 1 run has been conceded in the form of leg by. Then 3 back-to-back dot balls I can consider coming from the batter Astik. From the beginning of the very first ball, is just trying to go after the bowlers of real fighters. This time once again the ball guessing the pad but finding the feeder behind the stump. What an excellent over coming to an end after the completion of 2 overs. The score is on 8 for no loss. When the team Real Fighters, when they were batting after the completion of 2 overs, they had scored 18 runs for no loss. That was a partnership which was building between Pradeep and Sumit. Couple of lives were given for Pradeep, but he has utilized it and scored 26 odd runs for his side. That was a captain's knock under pressure. Another single has been scored towards the long of region, coming in the bat of Videsh. Silas has been asked to bowl the second over of his spell. In his first over, he was just conceded 6 runs. And now we have the tall left-hand batsman back onto the strikers end. The last 5 balls which has been faced by Astik, 5 consecutive dot balls, not even a single run apart from the first 3 runs that he scored in the first over. This is a loser one. There is a fielder wide-ish on the fine leg region. Will the ball carry the boundary up? And that's it. That's a welcome boundary coming at the right time for the team. Mogaveera Yuvakota. This was a loser one bowled by the bowler Sailesh, and the batsman had an ample of time to play that shot. If he would have missed it, definitely this could have been not the good start for the team of Mogaveera Yuvakota. None of the batsmen can miss these kind of a short ball which has been bowled by the bowler. That was a loser one. That's a gifted ball. And the batter will be waiting for those kind of loser one to be bowled by the bowler. But this is a good comeback. Right in the block hole, outside the off strike. That's what the bowler needs to do, because he knows that Astik is slightly weaker on his offside region. And the bowler needs to target toward that direction, but not towards his pad or the short ball. Is quite stronger to the onside region. This time going for the big hit. Could not time it, getting a top edge. Straight to the fielder behind the stump. Wicketkeeper himself taking a charge of stopping that ball. Another single adding to the total score. Slowly chipping to 14 on the board. Over number 3 in progress. 2 to go. Over number 3 in progress.
Sam, there is an appeal and umpire raises his finger, and that's a well-needed welcome wicket for the team. Real fighters coming at the right time. The batsman shuffling, and there is no hesitation for the umpire to judge right in plumb. And that's a big wicket for the team, Real Fighters. A new batsman joining the company of Aztec is Pranit. Will be facing for the first time in this innings of the bowling of Sailesh coming over the wicket. And that's a confident hit coming right in the middle of the bat to get off the mark straight away. Finding a fielder in the cover region. And after the completion of the first 3 overs of the second inning, the score is on 15 on the board for the loss of 1 wicket. The run rate is exactly 5 runs per over. But the question is they need 57 in 8 overs. But now in remaining 30 ball, they need another 42 runs. 30 ball, 42 to get. What a match. It reminds me the game between Pragati Bengal and North Star versus the team Mogaveera Yuvakota. They were in the same situation when they had to score 40 runs in 30 ball. At the end, ended up losing the game and asking Mogaveera Yuvakota to play against the team Real Fighter in the qualified 2. So now the similar situation. 30 ball, 42 to get. Here comes Kiran coming from the G Shankar end. Right on the block, nicely flicked towards the final region. Was standing slightly closer inside the 30-yard circle for another single. On the other end, the captain Pradeep won't mind if they ball even if they conceded 6 ball, 6 singles. Apart from some loser one, where the ball can be out of the park either for a boundary or a 6, which the captain doesn't want from their bowler to do some experiment out in the middle. They just need to bowl wicket to wicket, try to keep the ball slightly outside the off stick. Here is a man to be watched. Right now, Aztec has been struggled so far in this innings, but he had managed to hit 1 boundary in the previous over. ಮಾರುತಿ ಯುವಕ ಮಂಡಲ ಮತ್ತು ಮಾರುತಿ ಕ್ರಿಕೆಟ್ ಎಲ್ಲ ಸರ್ವ ಸದಸ್ಯರು ಮ್ಯಾಚ್ ಮುಕ್ತಾಯದವರೆಗೆ ಇರಬೇಕು. ಮ್ಯಾಚ್ ಮುಕ್ತಾಯವಾದ ಬಳಿಕ ಎಲ್ಲ ಮೆಂಬರ್ಸ್ಗಳು ಕೂಡ ನಮ್ಮ ವೇದಿಕೆ ಮುಂಭಾಗಕ್ಕೆ ಬರಬೇಕಿರುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಮ್ಯಾಚ್ ಮುಕ್ತಾಯವಾದ ಬಳಿಕ ನಮ್ಮ ಕಾರ್ಯಕ್ರಮದ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಹಾಗೆಯೇ ಮ್ಯಾಚ್ ಮುಕ್ತಾಯವಾಗುವವರೆಗೆ ಎಲ್ಲರೂ ಕೂಡ ಇರುವಿಕೆಯನ್ನು ತೋರ್ಪಡಿಸಬೇಕೆನ್ನುವಂಥ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ. So the first 2 ball, 2 runs have been conceded. Once again, another leg bye coming from the umpire against the batter of Aztec. Was not able to time the ball perfectly out in the middle. The batsman going for a pull shot. It was too early to play that shot, but finding a feeder on the edge of the 30-yard circle for another single. So the first 3 ball, 3 runs have been conceded, and the score slowly chipping to 18 for 1. And this time the ball might be
pitch slightly outside the leg stick. No hesitation for the umpire to call it as a wide. There's another extra run adding to the total. Slowly the score chipping to 19 on the board. Kiran, can he get rid of wicket of Astaik or even a couple of dot balls in this over? Will get a pressure back into the batting end. This time firmly hit, but there is a field on the long on range and a sharp catch taken. And Astaik's innings coming to an end. It was firmly hit right to the middle of the bat, but the power behind the shot was not so accurate. Finding the fielder straight on the edge of the boundary rope on the long on range. And the fielder did the rest of the part for his team. And Kiran striking once again. That's the second wicket fallen at the score of 19. And Astaik's innings coming to an end, scoring 8 runs for his side. ಈಗಾಗಲೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತನ ಕಾಣ್ತಾ ಇರ್ತಕ್ಕಂಥ ಮಾರುತಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕಮಲಾಕ್ಷ ಬಂಗೇರ್ ಅವರನ್ನು ನಮ್ಮ ಕಾರ್ಯಕ್ರಮದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಮಲಾಕ್ಷ ಬಂಗೇರ್ ಅವರನ್ನು ಆತ್ಮೀಯವಾಗಿ ನಮ್ಮ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಮಾರುತಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷರು ಕೂಡ. Dikshit is the new batsman, the man who can change the game for the team. Mogaveera Yuvakota, he's the first man in this tournament to hit 3 back-to-back sixes last evening. So can he repeat the same similar hittings in this game? Is an excellent runner in between the wicket. Look at the way how he has just chipped it towards the outside region. He knows that the feeder was on the edge of the boundary rope. There was a chance, but the bowler himself for taking a charge of stopping it on his own bowling mark. And back to his bowling mark to bowl the last ball of the over, number 4. The score is on 20-2. A final ball umpire resulting with a leg bye. So with that, there is a decision coming from the umpire for a short break of 2 minutes because the 4 overs have been completed and the score is on 21-2. And in remaining 24 balls, they need another 36 to get. So coming back after the short break, and now we have Charan has been introduced to bowl the 5th over for his side, and this is the last 4 overs of this crucial game. Here's Charan bowling to Pranit. Starts with the dot ball. Each and every dot ball will get a pressure back into the batting end. They know that they have to score another 36 runs in 23 ball. Each and every dot ball will increase the run rate up and upper. But on the meanwhile, the captain Pradeep have kept the strong field on the edge of the boundary rope because he knows that these 2 batters are excellent runners in between the wicket. Anything, even if the ball has been chipped slowly towards the
onside or the offside region on the inside the 20-yard circle. They will try to convert the singles into double. They have done it in this tournament so far. A slightly fumble by the wicketkeeper behind this time. The skipper was just missing at the last moment. In the meanwhile, the batsmen have crossed for another single in the form of a leg bye. Charan is just trying to bowl wicket to wicket, not giving any room for the batsman to score runs. Once again, that was a quick one. The batsman was too early to play the pull shot on the onside region, missing it completely. The ball kissing the pad, and umpire says he's well safe in his batting crease. This time connecting right in the middle of the bat. There is a fielder under net, and Sumit, the man, he doesn't drop those kind of catches. The no power behind the shot. The vendors blowing on the offside region, but not towards the onside region. The batsman Pranit playing a pull shot quite earlier, finding the feeder. It's not so easy to take those kind of running catches, but Sumit made it quite easier. And there's another wicket fallen at the wrong time for the team. Mogaveera Kota. The score of 23 run, they've lost their third wicket. A new batsman, Rakesh, will be facing for the final time in the over number 5 of the bowling of Charan. Was conceded just 2 runs in this over so far, and the final ball getting another wicket. The batsman going for a big hit towards the wide of the long leg in the fine leg region. Look at the way how the batsmen have shuffled out in the middle, and that's the very first ball that you're facing in the innings of this do or die game, but not the way that the batter need to get out of going across, going for a big hit. The very first ball, missing it completely. You miss, I hit. That's a normal cricketing call, and the batter has to depart without opening an account for his side. So after the completion of 5 overs, score is on 23 for 4. So captain coming from G. Shankar and to bowl the 6th over for his team, and he'll be bowling the first over of his spell. And now the equation is 18 ball, 34 to get. So it means that in each and every over they need to score around 11.33 runs per over. Here's the first ball. Dixit going for the reverse sweep, missing it completely. The ball kissing the tie pad. On the other end, the new batter who has just walked in. Avinash desperately wanted to be on the strikers, and this time finding right in the middle of the bat in between the two fielders, but there is a protection kept on the deep on the onside region. In the meanwhile, the batsman crossing for the second. There was a chance for the third run, but the batter on the other end, Dixit, was too far from his batting crease when the second run was completed. These kind of extra runs need to be taken at this point of the game. Pradeep, the skipper, is the first bowler in this tournament to bowl a maiden over and pick 2 wickets. And there is an appeal. Umpire unmoored, might be the ball pitching slightly outside the off striker. A leg bar signal given by the umpire. Pradeep on the other end. It doesn't matter if the runs are coming only in the form of singles. Himself knows that how important this game is. He's an experienced player. Experience count at this matter, at this format. That was a quicker one.
is a part-time bowler. Even a part-time bowler has been like a frontline bowler for his side. Whenever his team wanted him, he has almost performed each and every time. It's not so easy to bowl a maiden over in these kind of tournaments and bagging 2 wickets. This time the throw was not accurate by the field from the cover region. In the meanwhile, just a single conceded. 28 on the board. Still want to go for the over number 6 to be completed. And he finishes with the dot ball. So after the completion of 6 overs, the score is on 28 for 4. So final 12 ball, 29 to get. So it means that the equation is about 14.5 runs per over. Prior to this, the equation was 11.33. Each and every dot balls will get the run rate up and up. That's what the bowler of Real Fighters. Each and every bowler have shown their class. They know that the defeat on the first qualifying match against Mogaveera 11 Ullal, and they have bounced back strongly in the qualified 2, and now they are in the position to qualify themselves into the final once again to face against the same team, that is Mogaveera 11 Ullal. But now still 2 more overs remaining. Dixit going for a big hit, finding Kiran on the Scranton region, and that's it. That might be the all over for the team. Mogaveera Yuvakota, the hopes were under the belt of Dixit, the hero in the last couple of games. He was the first man to hit 3 hat-trick sixes in the tournament, has to be departed. Right now, the team, Mogaveera Yuvakota, are deep in trouble. Half of the sides are back in the pavilion. Charan striking once again in his very first ball. A new man walking out in the middle is Vicky. Normally we have seen Vicky opening for his side along with Vitesh, but this time he's been promoted at the lower part of the batting order. And a very straight ball. Normally we see these kind of leave in the test matches or in the international matches, but now we see these kind of leaves in this Maruthi Trophy 2023 by the bowling of Charan. Once again another dot ball. Still 3 more balls remaining for the over number 7 to be completed. Charan, 4-time. Vicky coming down the track, finding the fielder. There is a chance of an enough. It was a direct hit. But the batsman safe in his batting crease. Probably the fielder. Not the quickest one for the team Real Fighters, but it doesn't matter. Just a single has been taken. Still they need another 28 of 8. They need sixes and the boundaries. Singles and double will not work for their team. This time a loser one, and the ball has been hammered toward the long off region. Another 2 more runs. 31 on the board. Seven ball, 26 to get. Once again, there's an appeal behind the steps umpire and mode like bar signal given by the umpire. So over number 7 coming to an end. 32 on the board for the loss of 5 wicket. 6 ball. Six balls, 25 to get.
Pradeep, second time. Avinash finding the feed on the onside region, but they should be only satisfied with a single one more and adding to the total. Now the equation is 4 balls, 4 sixes needed. 1 dot ball is done. So team Real Fighters will be battling once again against Mogaveera 11 Ullal on Sunday for a big final. Last time there is a huge appeal, and that's it. Vicky has to depart right in front. And now the equation is almost all over. 3 balls, 24 to get. Suhan, the man getting off the mark on the very first ball just for a single. And now can we see the feeder coming inside the 30-yard circle? But the captain Pradeep wants to keep his fielders on the edge of the boundary rope. A wide signal given by the umpire Preetham. And this time connecting right in the middle of the bat, and that could be too late for the batter of Mogaveera Yuvakut. Even that boundary will not get your team to the victory zone because the final 1 ball more, last ball remaining in the final over. And that's another wide. Pradeep having a smile on his face. He knows that just a 1 ball to go, 17 to get. The game is already all over for Real Fighters. They are the winners. And why not? They should be the happiest team to qualify themselves into the final of this tournament. Well-deserved team. And the wicketkeeper Kiran trying to take a catch, but falling right in front of it. With that, that's a victory for the team of Real Fighters, winning by 17 runs and qualifying themselves into the final to play once again against the team Mogaveera 11 Ullal on 19th on Sunday. And there is no hesitation for us to judge who is the man of the match. It goes none other than to the skipper of Real Fighters, Pradeep, for his outstanding performance for scoring. ಈಗಾಗಲೇ ಮುಕ್ತಾಯ ಕಂಡ ಪಂದ್ಯಶ್ರೇಷ್ಠ ಪ್ರಶಸ್ತಿಗಾಗಿ 2 ಮಂದಿ ಆಟಗಾರರು ಬಹಳಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಆರಂಭಿಕ ಹಂತದಲ್ಲಿ 26 ಓಟವನ್ನು ತನ್ನ ತಂಡಕ್ಕೆ ಕೊಡುಗಾಗಿ ಕೊಟ್ಟರು. ಆ ಬಳಿಕ ಎಸಗಾರಿಕೆಯಲ್ಲಿ ಬಹಳ ಉತ್ತಮತೆಯಿಂದ ಎಸಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಆಟಗಾರ 2 ಓವರ್ಗಳ ದಾಳಿ 5 ಓಟಗಳಿಗೆ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಚರಣ್ ಕೂಡ ಬಹಳಷ್ಟು 100% ಹೋರಾಟವನ್ನು ಮಾಡಿದ್ದಾರೆ ತನ್ನ ತಂಡದ ಗೆಲುವಿಗೆ. ಈ ಇರುವರು ಆಟಗಾರರ ನಡುವೆ ಅಂತಿಮವಾಗಿ ಮುಕ್ತಾಯ ಕಂಡ ಒಂದು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು 2 ಓವರ್ಗಳ ದಾಳಿ 5 ಓಟ 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಚರಣ್
ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಕಿರಣ್ ಪುತ್ರನವರ ಮುಖಾಂತರವಾಗಿ ಪಂದ್ಯಾಟದ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಮೊಗವೀರ 11ನ ವ್ಯವಸ್ಥಾಪಕರು, ತಂಡದ ಮಾಲಕರು ಕೂಡ, ತಂಡದ ಆಟಗಾರರು ಕೂಡ ಕಿರಣ್ ಪುತ್ರನ್ರವರು ಅವರ ಮುಖಾಂತರವಾಗಿ ಈ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಚರಣ್. ಒಂದು ಕೀ ಸಿಕ್ಕಿದೆ, ಯಾರಾದರೂ ಕಳ್ಕೊಂಡಿದ್ರೆ ಶೀಘ್ರಗತಿಯಲ್ಲಿ ಬಂದು ಪಡ್ಕೊಳ್ಳಿ. ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಆಟಗಾರ ಚರಣ್ ಬಹಳ ಸುತ್ತಮುತ್ತ ಹೆಸರಾರಿಕ ಪರ್ಫಾರ್ಮೆನ್ಸ್ ಅನ್ನು ದಾಖಲಿಸಿದ್ದಾರೆ. 2 ಓವರ್ಗಳ ದಾಳಿ, 5 ಓಟ, 3 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಪಡ್ಕೊಂಡ್ರು. ಪಂದ್ಯಾಟದ ಟರ್ನಿಂಗ್ ಪಾಯಿಂಟ್ ಓವರ್ ಅನ್ನು ದಾಖಲಿಸಿರ್ತಕ್ಕಂಥ ಆಟಗಾರ ಚರಣ್ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ಆಕರ್ಷಕವಾಗಿರ್ತಕ್ಕಂಥ ಸ್ಮರಣಿಕೆ ಜೊತೆಗೆ ವಿಕೆ ಫರ್ನಿಚರ್ ಕೊಡಮಾಡ್ತಾ ಇರ್ತಕ್ಕಂಥ ಒಂದು ಆಕರ್ಷಕ ಗಿಫ್ಟ್ ಹ್ಯಾಂಪರ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಜೊತೆಗೆ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಮೊಗವೀರ ಯುವ ಕೂಟದ ನಾಯಕ ಬರಬೇಕು. ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಮೊಗವೀರ ಯುವ ಕೂಟ ಮಾಜಿ ಆಲ್ರೌಂಡರ್, ಮಾರುತಿಯ ಮಾಜಿ ಆಲ್ರೌಂಡರ್ ಅಜಿತ್ ಮುನ್ನ ಅವರು ಅವರ ಮುಖಾಂತರವಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಮೊಗವೀರ ಯುವ ಕೂಟದ ರಾಜ ಅವರೇ ಬನ್ನಿ. ಮಾರುತಿ ಯುವಕ ಮಂಡಲದ ಉಪಾಧ್ಯಕ್ಷರು ಕೂಡ ಜಂಟಿಯಾಗಿ ಒಂದು ಗೌರವದ ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅನಿಲ್ ಚರಣ್ ಅವರು ಸಂಸ್ಥೆಯ ಕೋಶಾಧಿಕಾರಿ, ಜೊತೆಗೆ ತಿಲಕ್ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಮಾಜಿ ಕಾರ್ಯದರ್ಶಿ ಕೂಡ, ಸಂಸ್ಥೆಯ ಮಾಜಿ ಕಾರ್ಯದರ್ಶಿ ಬಿತೇಶ್ ಅವರ ಬನ್ನಿ. ಪಂದ್ಯಾಟ ಕಳ್ಕೊಂಡಿದ್ದೀರಾ, ಆ ಬಗ್ಗೆ ವಿಷಾದ ಇದ್ದೇ ಇದೆ. ಆದರೆ ಒಂದು ಸೋಲಿನ ಹಿಂದೆ ಗೆಲುವು ಮುಂದೆ ತಮ್ಮದಾಗಲಿ ಎನ್ನುವಂತ ಒಂದು ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸಿಕೊಂಡು ಅಂತಿಮ ಹಂತದವರೆಗೆ ಹೋರಾಟವನ್ನು ಮಾಡಿದ್ರಿ. ಆದರೂ ಕೂಡ ಅದೃಷ್ಟದ ಆಟದಲ್ಲಿ ಅಂತಿಮವಾಗಿ ತಮ್ಮ ತಂಡ ಪಂದ್ಯಾಟವನ್ನು ಕಳ್ಕೊಳ್ತಾ ಇದೆ. ಆದರೂ ಕೂಡ ನಮ್ಮ ಸಂಸ್ಥೆ ನೀಡ್ತಾ ಇರ್ತಕ್ಕಂಥ ಒಂದು ಅಭಿಮಾನದ ಗೌರವದ ಸ್ಮರಣಿಕೆಯನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಯಶಸ್ಸು ಮುಂದೆ ತಮ್ಮದಾಗಲಿರುವಂತ ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸುತ್ತಾ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಅಖಿಲ ಭಾರತ ಮಟ್ಟದ ಪಂದ್ಯಾಟ ಆರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಪಂದ್ಯ RK ಕುಂದಾಪುರ ವರ್ಸಸ್ ರಾಮಾಂಜನೇಯ ಗುಡ್ಡೆ ಕಪ್ಪಲ. 2 ತಂಡಗಳು ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾರೆ.